ಹಾಯ್ ಸ್ನೇಹಿತರೆ, ನಮಸ್ಕಾರ. ದಿನಕ್ಕೊಂದು ಕತೆಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತಿನ ಕತೆ ಬಂದ್ಬಿಟ್ಟು ಅಡಕೆಗೆ ಹೋದ ಮಾನ ಅಂತ. ಸ್ನೇಹಿತರೆ, ಕತೆನ ಶುರು ಮಾಡೋಣ. ಬಹಳ ಹಿಂದಿನ ಮಾತು. ಮಲೆನಾಡಿನ ಒಂದು ಹಳ್ಳಿ. ಹೆಚ್ಚಾಗಿ ಅಲ್ಲಿ ಕೃಷಿಕರಿರ್ತಾರೆ. ಅವರಿಗೆ ಅಡಿಕೆ ಮತ್ತು ಭತ್ತ ತುಂಬ ಮುಖ್ಯ ಬೆಳೆಗಳಾಗಿದ್ದವು. ಅಲ್ಲಿಯ ಜನ ತಮ್ಮ ಪಾಡಿಗೆ ತಾವು ಜೀವನ ಮಾಡಿಕೊಂಡು ನೆಮ್ಮದಿಯಾಗಿದ್ದರು. ಹೀಗಿರುವಾಗ ಆ ಹಳ್ಳಿಗೆ ತಂಬೂಲನೆಂಬ ಒಬ್ಬ ಮನುಷ್ಯ ಬಂದ. ತಾನು ಬಡವನೆಂದು ತನಗೆ ಹಳ್ಳಿಯಲ್ಲಿ ಆಶ್ರಯ ನೀಡಬೇಕೆಂದು ಎಲ್ಲರನ್ನೂ ಬೇಡ್ಕೋತಾನೆ. ಹಳ್ಳಿಯ ಹಿರಿಯರು ಅನುಮತಿಯನ್ನು ನೀಡ್ತಾರೆ. ತಂಬೂಲು ಆ ಹಳ್ಳಿಯಲ್ಲಿ ಉಳಿದುಕೊಂಡು ಊರಿನವರ ತೋಟಗಳಲ್ಲಿ ಕೆಲಸ ಮಾಡುತ್ತಿದ್ದ. ಹಳ್ಳಿಗರು ಕೊಡುವ ಹಣದಿಂದ ಜೀವನ ನಡೆಸುತ್ತಿದ್ದ. ಹೀಗೆಯೇ ಸ್ವಲ್ಪ ಕಾಲ ಕಳೆಯಿತು. ತಂಬೂಲನಿಗೆ ಇದ್ದಕ್ಕಿದ್ದಂತೆಯೇ ದುರ್ಬುದ್ಧಿ ಹುಟ್ಟಿಕೊಳ್ಳುತ್ತದೆ. ಅವನು ಅಡಿಕೆಯನ್ನು ಕದ್ದು ಮಾರಿ ಒಂದಿಷ್ಟು ಕಳ್ಳಗಂಟನ ಮಾಡ್ಕೊಳ್ತಾನೆ. ಅವನ ಕಳ್ಳತನ ಬಹಳ ದಿನ ನಡೆಯಲಿಲ್ಲ. ಒಮ್ಮೆ ಅವನು ಮಾಲು ಸಮೇತ ಹಳ್ಳಿಗರಿಗೆ ಸಿಕ್ಕಿ ಬೀಳ್ತಾನೆ. ಹಳ್ಳಿಗರೆಲ್ಲ ಅವನನ್ನು ಕಂಬಕ್ಕೆ ಕಟ್ಟಿ ಹೊಡಿತಾರೆ. ಬಾಯಿಗೆ ಎಲೆ ಅಡಿಕೆ ಹಾಕಿಕೊಂಡು ಅವನಿಗೆ ಉಗಿದು ಅವಮಾನ ಮಾಡ್ತಾರೆ. ನಂತರ ಅವನನ್ನು ಊರ ಬಿಟ್ಟು ಓಡಿಸಿದರು. ತಂಬೂಲನ ಅವಮಾನಿತನಾಗಿ ಬಹಳ ದೂರದ ನಗರಕ್ಕೆ ಹೋಗ್ತಾನೆ. ಅಲ್ಲಿ ತನ್ನ ದುರ್ಬುದ್ಧಿಯನ್ನು ಬಿಟ್ಟು ಬಹಳ ಕಷ್ಟಪಟ್ಟು ದುಡಿಮೆಯನ್ನು ಮಾಡ್ತಾನೆ. ಅವನಿಗೆ ಅದೃಷ್ಟವೂ ಕೂಡ ಕೂಡಿ ಬಂದು ಬಹಳ ಸಂಪತ್ತನ್ನು ಬೇಗನೆ ಗಳಿಸ್ತಾನೆ. ದೊಡ್ಡ ಶ್ರೀಮಂತನಾಗಿ ದೊಡ್ಡ ಮನೆಯನ್ನು ಕಟ್ಟಿಕೊಂಡು ರಾಜನ ಅನುಗ್ರಹಕ್ಕೂ ಪಾತ್ರನಾಗ್ತಾನೆ. ರಾಜನು ತಂಬೂಲನಿಗೆ ತನ್ನ ಆಸ್ಥಾನದಲ್ಲಿ ಒಂದು ಗೌರವವಾದ ಒಳ್ಳೆಯ ಸ್ಥಾನವನ್ನು ನೀಡ್ತಾನೆ. ಆದರೆ ತಾನು ಹಿಂದೆ ಮಾಡಿದ ಕಳ್ಳತನ ಅವನ ಮನಸ್ಸನ್ನು ಸದಾ ಕೊರೆಯುತ್ತಲೇ ಇರುತ್ತದೆ. ಅವನು ಅದನ್ನು ಮರೆಯಲು ಸದಾ ದಾನ ಧರ್ಮಗಳನ್ನು ಮಾಡಲು ಆರಂಭಿಸ್ತಾನೆ. ಹೀಗೆಯೇ ಸ್ವಲ್ಪ ಕಾಲ ಕಳೆಯಿತು. ರಾಜನ ಆಸ್ಥಾನಕ್ಕೆ ಒಬ್ಬ ಹೊಸ ವಿದ್ವಾಂಸರು ಬಂದು ಸೇರ್ಕೊಳ್ತಾರೆ. ಅವರು ಮಲೆನಾಡಿನವರೆಂದು ತಿಳಿದು ತಂಬೂಲನಿಗೆ ದಿಗಿಲಾಯಿತು. ತಂಬೂಲನು ಅವರನ್ನು ತನ್ನ ಮನೆಗೆ ಗೌರವದಿಂದ ಕರೆಸಿಕೊಂಡು ಅವರನ್ನು ತಾನು ಕಳ್ಳತನ ಮಾಡಿದ ಶಾನುಭೋಗರ ಮಗನೆಂದು ತಂಬೂಲನಿಗೆ ತಕ್ಷಣ ಗೊತ್ತಾಯಿತು. ವಿದ್ವಾಂಸರಿಗೂ ತಂಬೂಲನಿಗೂ ಗುರುತು ಸಿಕ್ಕಿತು. ತಂಬೂಲನು ವಿದ್ವಾಂಸರಿಗೆ ತನ್ನ ಮನೆಯಲ್ಲಿ ಒಳ್ಳೆಯ ಊಟ ಹಾಕಿ ಘನವಾಗಿ ಸತ್ಕರಿಸ್ತಾನೆ. ಊಟದ ನಂತರ ಎಲೆ ಅಡಿಕೆಯನ್ನು ಜೊತೆ ಹರಿವಾಣದಲ್ಲಿ 2 ಚಿನ್ನದ ಆನೆಗಳನ್ನಿಟ್ಟು ವಿದ್ವಾಂಸರಿಗೆ ಉಡುಗೊರೆಯಾಗಿ ನೀಡ್ತಾನೆ. ಆಗ ಆ ವಿದ್ವಾಂಸರು ನಗುತ್ತಾ, ತಂಬೂಲರೇ, ಬಹಳ ಹಿಂದೆ ನಮ್ಮ ಹಳ್ಳಿಯಲ್ಲಿ ಅಡಿಕೆಯನ್ನು ಕದ್ದು ಮಾನ ಕಳೆದುಕೊಂಡಿದ್ದೀರಿ. ಆಗ ಹೋದ ಮಾನವು ಈಗ ಈ ಆನೆಯನ್ನು ಕೊಟ್ಟರೂ ಮರಳಿ ಬರುವುದೆಂದು ತಿಳಿದಿದ್ದೀರಾ ಎಂದು ಪ್ರಶ್ನಿಸ್ತಾರೆ. ತಂಬೂಲನು ದೀನನವಾಗಿ, ವಿದ್ವಾಂಸರೇ, ಆಗ ನಾನು ಕೆಟ್ಟ ಕೆಲಸ ಮಾಡಿದ್ದು ನಿಜ. ಆದರೆ ಇಂದಿಗೂ ನನ್ನನ್ನು ಕಾಡುತ್ತಿದೆ. ನಾನು ಈಗ ಒಳ್ಳೆಯವನಾಗಿ ತುಂಬ ಮರ್ಯಾದೆಯಿಂದ ಬಾಳುತ್ತಿದ್ದೇನೆ. ನೀವು ಆ ಆನೆಯ ಉಡುಗೊರೆಯನ್ನು ಸ್ವೀಕರಿಸಿ ನನ್ನ ಹೆಸರು ಕೆಡಿಸದೆ ಬದುಕಲು ಬಿಡಿ ಎಂದು ಅವರಿಗೆ ನಮಸ್ಕರಿಸ್ತಾನೆ. ವಿದ್ವಾಂಸರು ಅದಕ್ಕೆ ಒಪ್ಪಿ ಅವನು ನೀಡಿದ ಆನೆಯನ್ನು ಉಡುಗೊರೆ ಪಡೆದು ಅಲ್ಲಿಂದ ತೆರಳುತ್ತಾರೆ. ಆದರೆ ತಂಬೂಲನು ಅಡಿಕೆಯನ್ನು ಕದ್ದದ್ದು, ವಿದ್ವಾಂಸರಿಗೆ ಆನೆಯ ಉಡುಗೊರೆಯನ್ನು ನೀಡಿದ್ದು ಎಲ್ಲವೂ ಹೇಗೋ ಕರ್ಣಾಕರ್ಣಿಯಾಗಿ ಹಬ್ಬಿ ಎಲ್ಲರಿಗೂ ಗೊತ್ತಾಗುತ್ತದೆ. ತಂಬೂಲನು ಅವಮಾನವನ್ನು ತಾಳಲಾರದೆ ಆ ರಾಜ್ಯವನ್ನು ಬಿಟ್ಟು ಎಲ್ಲೆಲ್ಲೋ ಹೊರಟು ಹೋಗ್ತಾನೆ. ಆಮೇಲೆ ಅವನು ಏನಾದ, ಎಲ್ಲಿಗೆ ಹೋದ ಎಂದು ಯಾರಿಗೂ ತಿಳಿಯಲಿಲ್ಲ. ಸ್ನೇಹಿತರೆ, ಹಳ್ಳಿಯ ಜನ ಎಲೆ ಅಡಿಕೆ ಬಾಯಿಗೆ ಹಾಕಿ ತಂಬೂಲ ಎಂದು ಹೇಳುತ್ತಾ ಅವನಿಗೆ ಉಗಿಯುವುದರ ನೆನಪಿಗಾಗಿ ಇಂದಿಗೂ ಮಲೆನಾಡಿನಲ್ಲಿ ಎಲೆ ಅಡಿಕೆಗೆ ತಾಂಬೂಲ ಎಂತಾರೆ. ಇದು ಒಂದು ಅಲ್ಲಿನ ವಿಶೇಷವಾಗಿದೆ. ಸ್ನೇಹಿತರೆ, ಈ ಕತೆ ಇಷ್ಟ ಆದರೆ ನಿಮ್ಮ ಒಂದು ಲೈಕ್ನ ಮಾಡಿ. ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಧನ್ಯವಾದಗಳು.